ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಫಸ್ಟ್ ಟೈಮು, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಇವತ್ತು ನಾನು ಸಿಂಪಲ್ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಐಶು ಮೇಕಪ್ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಹೇಳಿ. ಸೊ ಆಲ್ಮೋಸ್ಟ್ ನಾನು ಲಾಸ್ಟ್ ಟೈಮ್ ಒಂದು ಮೇಕಪ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಒಂದು ಸಲ ಚೆಕ್ ಮಾಡಿ. ಆ್ಯಂಡ್ ಆದಮೇಲೆ ನಾನು ಈಗ ಸಿಂಪಲಾಗಿ ರೆಡಿ ಆಗೋದು ಯಾವ ರೀತಿ ನಾನು ಶೂಟ್ ಮಾಡಬೇಕಾದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಏನೇನು ಅಪ್ಲೈ ಮಾಡ್ತೀನಿ ಅಂದರೆ, ಸಿಂಪಲ್ ಅಂತ ಹೇಳಿದ್ರೆ ಸ್ವಲ್ಪನೇ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾ ಇರೋದು. ಮದುವೆ ಅಥವಾ ಗ್ರ್ಯಾಂಡ್ ಈವೆಂಟ್ಸ್ ಏನಿರುತ್ತೆ ಅದಕ್ಕೆ ಗ್ರ್ಯಾಂಡ್ ಮೇಕಪ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿವತ್ತು ಸಿಂಪಲ್ಲಾಗಿ ನನ್ನ ಮೇಕಪ್ ಲುಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ಪ್ಲಿಕ್ಸ್ ಅವರ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ನಿ ಮತ್ತು ಏನು ಹೇಳ್ತಾರೆ, ನನ್ನ ಕಾಂಬಿನೇಷನ್ ಸ್ಕಿನ್ನು. ಸೊ ಕಾಂಬಿನೇಷನ್ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಈ ಒಂದು ಸಿರಮು. ನಾನು ಪ್ರತಿಯೊಂದು ಪ್ರಾಡಕ್ಟ್ನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಬೋದು. ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಆ ಸೌಂಡನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ನನ್ನ ಸ್ಕಿನ್ನು ಸ್ವಲ್ಪ ಈ ಪಿಂಪಲ್ ಮಾರ್ಕ್ ಥರ ಆಗಿಬಿಟ್ಟಿದೆ. ನಾನು ರೀಸೆಂಟಾಗಿ ಟ್ರಿಪ್ಗೆಲ್ಲ ಹೋಗ್ಬಿಟ್ಟು ಬಂದೆ ಅಲ್ವಾ, ಸೊ ಅದ್ರ ಎಫೆಕ್ಟು ನನ್ನ ಸ್ಕಿನ್ ಮೇಲೆ ಕಾಣಿಸ್ತಾ ಇದೆ ಅಷ್ಟೇ. ಸೊ ನೆಕ್ಸ್ಟ್ಗೆ ನಾನಿಲ್ಲಿ ಡಾಟ್ ಆ್ಯಂಡ್ ಕಿ ಅವರ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ರೀಸೆಂಟಾಗಿ ಯೂಸ್ ಮಾಡೋದಕ್ಕೆ ಅಂತ ತರಿಸ್ಕೊಂಡಿದ್ದು. ನೆಕ್ಸ್ಟು ಡಾಟ್ ಆ್ಯಂಡ್ ಕಿ ಅವ್ರದ್ದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಲೋಷನ್ ಮಸ್ಟ್ ಆ್ಯಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕಾಗತ್ತೆ. ಕೆಲವೊಬ್ಬರಿಗೆ ಸನ್ಸ್ಕ್ರೀನ್ ಲೋಷನ್ ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಲೋಷನ್ನ ನೀವು ಯೂಸ್ ಮಾಡಬೇಕು, ಓಕೆನಾ? ನೆಕ್ಸ್ಟು ನಾನಿಲ್ಲಿ ಫಿಟ್ಮಿ ಅವರ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಂದು ಸ್ವಲ್ಪ ಕೆನ್ನೆ ಹತ್ರ ಎಲ್ಲ ಸ್ವಲ್ಪ ಪೋರ್ಸ್ ಇದೆ, ಹಾಗಾಗಿ ಇದು ಮೇಕಪ್ನ ಚೆನ್ನಾಗಿ ಆ ಬೇಸ್ ಏನಿದೆ ತುಂಬ ಚೆನ್ನಾಗಿ ಸೆಟ್ ಆಗೋದಕ್ಕೆ ಪ್ರೈಮರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಫೌಂಡೇಶನ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಸ್ವಿಸ್ ಬ್ಯೂಟಿ ಅವರ ಮೇಕಪ್ ಬ್ರಷರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಮಾರ್ಸ್ ಅವರ ಬ್ಯೂಟಿ ಬ್ಲೆಂಡರ್ನ ಆದರೂ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಯಾವ ಬ್ಯೂಟಿ ಬ್ಲೆಂಡರ್ ಇದೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದು ಫುಲ್ ರಫ್ ಇರುತ್ತೆ. ಆ ಟೈಮಲ್ಲಿ ನೀವು ಫೇಸ್ಗೆ ಬ್ಯೂಟಿ ಬ್ಲೆಂಡರ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಫೌಂಡೇಶನ್ ಏನಿದೆ ಅದು ಕ್ಲೀನಾಗಿ ಸೆಟ್ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಬ್ಯೂಟಿ ಬ್ಲೆಂಡರ್ನ ನೀರಲ್ಲಿ ಅದನ್ನು ಚೆನ್ನಾಗಿ ಒದ್ದೆ ಮಾಡಬೇಕು, ಅದನ್ನು ಚೆನ್ನಾಗಿ ಸ್ವೀಸ್ ಮಾಡಬೇಕು. ಎಕ್ಸ್ಟ್ರಾ ವಾಟರ್ ಏನಿದೆ ಅದೆಲ್ಲ ಒಂದು ಬಟ್ಟೆಲಿ ಹೊರಟೋಗ್ಬಿಡಬೇಕು. ಆವಾಗ ತುಂಬ ಸಾಫ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿದ್ರೆ ಮೇಕಪ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನಾನಿಲ್ಲಿ ಪ್ಯಾಕ್ ಅವರ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಪಾಪ್ ಸಾಕಾಗುತ್ತೆ, ಅಂದರೆ ಒಂದು ಚೂರು. ಕನ್ಸಿಲರ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಫಸ್ಟು ಕನ್ಸಿಲರ್ನ ಅಪ್ಲೈ ಮಾಡ್ತಾರೆ, ಒಬ್ಬೊಬ್ಬರು ಫೌಂಡೇಶನ್ನ ಫಸ್ಟ್ ಅಪ್ಲೈ ಮಾಡ್ತಾರೆ. ನಾನು ಇವಾಗ ಸಿಂಪಲಾಗಿ ರೆಡಿ ಆಗ್ತಿರೋದ್ರಿಂದ ಸ್ವಲ್ಪನೇ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಅಲ್ವಾ, ಸೊ ಹಾಗಾಗಿ ನಾನು ಅವೆರಡೂ ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ಸ್ವಲ್ಪ ತೊಗೊಂಡಿದ್ದೀನಿ. ಅದೆರಡೂ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಫಿಂಗರಲ್ಲಿ ನೀವು ಅಪ್ಲೈ ಮಾಡಿ. ಇದನ್ನು ಡೈರೆಕ್ಟಾಗಿ ನೀವು ಬ್ಯೂಟಿ ಬ್ಲೆಂಡರಿಂದನೋ ಅಥವಾ ಈ ಬ್ರಷಿಂದನೋ ನೀವು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ನೀವು ಫೌಂಡೇಶನ್ನ ಹಾಕೊಂಡ ತಕ್ಷಣ ಅದೆಲ್ಲ ಅದಕ್ಕೇ ಕಚ್ಕೊಬಿಡುತ್ತೆ. ಸೊ ಹಾಗಾಗಿ ನೀವು ಸ್ಕಿನ್ ಮೇಲೆ ಫಿಂಗರಿಂದ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಅದರಿಂದ ನೀವು ಕ್ಲೀನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕವರ್ ಆಗುತ್ತೆ. ನಾನು ರೆಗ್ಯುಲರಾಗಿ ಜಾಸ್ತಿ ಇಷ್ಟಪಡೋದು ಅಂದರೆ ಬ್ಯೂಟಿ ಬ್ಲೆಂಡರು. ಇದರಲ್ಲಿ ತುಂಬ ಚೆನ್ನಾಗಿ ಅದು ಸಾಫ್ಟಾಗಿರುತ್ತಲ್ವ, ಮತ್ತು ಕೂಲಾಗಿರುತ್ತೆ. ನೀರಲ್ಲಿ ನಾವು ಅದನ್ನು ಏನು ಸ್ವೀಸ್ ಮಾಡಿರ್ತೀವಿ ಅದರಿಂದ ನಮ್ಮ ಸ್ಕಿನ್ ಸ್ವಲ್ಪ ಇನ್ನೂ ಕೂಲ್ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ಬ್ಯೂಟಿ ಬ್ಲೆಂಡರ್ನೇ ರೆಫರ್ ಮಾಡೋದು. ಈ ಮದುವೆ ಫಂಕ್ಷನು ಅದು ಇದು ಅಂತ ಬಂದಾಗ ಸಡನ್ನಾಗಿ ನನಗೆ ಬೇಗ ರೆಡಿ ಆಗಬೇಕಲ್ಲ, ಹಾಗಾಗಿ ನಾನು ಅಂಥ ಟೈಮಲ್ಲಿ ಬ್ರಷ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕವರ್ ಆಗಬೇಕು ಅಂತ ಹೇಳಿದ್ರೆ ನೀವು ಬ್ಯೂಟಿ ಬ್ಲೆಂಡರ್ನ ಇಟ್ಕೊಂಡು ರಬ್ ಮಾಡಬಾರ್ದು. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ನೋಡೋದಕ್ಕೆ ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿ. ಜಸ್ಟ್ ಟ್ಯಾಪ್ ಮಾಡಬೇಕಷ್ಟೇ, ಅದೇ ಫುಲ್ ಚೆನ್ನಾಗಿ ಕವರ್ ಆಗುತ್ತೆ. ನಾನಿಲ್ಲಿ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಆಗಲೇ ಹೇಳಿದಾಗೆ ಸಿಂಪಲ್ ಮೇಕಪ್ನ ನಾನು ನಿಮಗೆ ತೋರಿಸ್ತಾ ಇರೋದು. ಕಲರ್ ಕರೆಕ್ಟರ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಏನಾದರೂ ಗ್ರ್ಯಾಂಡ್ ಇವೆಂಟ್ಸ್ ಇದ್ದರೆ ಮಾತ್ರ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಕೊಳ್ಬೇಕು. ಈ ಕಣ್ಣತ್ರ ಎಲ್ಲ ಡಾರ್ಕ್ ಸರ್ಕಲ್ಸು, ಆಮೇಲೆ ಮೂಗತ್ರ, ಈ ತುಟಿ ಹತ್ರ ಎಲ್ಲ ಸ್ವಲ್ಪ ಡಾರ್ಕ್ನೆಸ್ ಇರುತ್ತಲ್ಲ, ಅಲ್ಲಿ ನೀವು ಕಲರ್ ಕರೆಕ್ಟರ್ನ ಅಪ್ಲೈ ಮಾಡ್ಕೊಳ್ಬೋದು. ಜಸ್ಟ್ ನಾನು ಸಿಂಪಲ್ಲಾಗಿ ರೆಡಿ ಆಗ್ತಿರೋದ್ರಿಂದ ನಾನು ಡೈರೆಕ್ಟ್ ಸ್ವಿಸ್ ಬ್ಯೂಟಿ ಅವರ ಕ್ರೀಮಿ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಶೇಡೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ನೋಡಿಕೊಂಡು ಪರ್ಚೇಸ್ ಮಾಡಿ. ನಾನಿದು
ಕೈಯಲ್ಲೇ ಎಲ್ಲ ಫುಲ್ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ಕೊಳ್ಬೋದು ಅಥವಾ ಬ್ರಷ್ನಾದರೂ ಯೂಸ್ ಮಾಡ್ಕೊಳ್ಬೋದು. ನನಗೆ ಕೈಯಲ್ಲಿ ಟ್ಯಾಪ್ ಮಾಡೋದೇ ನನಗೆ ಈಸಿ ಸಿಂಪಲ್ ಸ್ಟೆಪ್ ಅಂತ ಅನಿಸುತ್ತೆ. ಹಾಗೆ ನಾನಿಲ್ಲಿ ಕಾಂಟೋರ್ನ ಕೂಡ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟು ನಾನಿಲ್ಲಿ ರೆನೆ ಅವರ ಬನಾನಾ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಇತ್ತು, ಅದು ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ನಾನು ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಅಪ್ಲೈ ಮಾಡಿದ್ಮೇಲೆ ನೀವು ಕಾಂಪ್ಯಾಕ್ಟ್ ಪೌಡರ್ನ ಫೇಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನಾನಿಲ್ಲಿ ಬನಾನಾ ಲೂಸ್ ಪೌಡರ್ ಯೂಸ್ ಮಾಡ್ತಿರೋದ್ರಿಂದ ಬ್ಲಷ್ ಎಲ್ಲ ಹಾಕೊಂಡ ಮೇಲೆ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಲೂಸ್ ಪೌಡರ್ ಏನು ಗೊತ್ತಾ, ಅದು ತುಂಬ ಚೆನ್ನಾಗಿ ಫೇಸ್ ಸೆಟ್ ಮಾಡುತ್ತೆ. ಹಾಗೆ ನಾವೇನಾದರೂ ಸ್ವೆಟ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಹಾಗಾಗಿ ಬನಾನಾ ಲೂಸ್ ಪೌಡರ್ನ ನಾವು ಮೇಕಪ್ಪಲ್ಲಿ ಯೂಸ್ ಮಾಡೋದು. ನಿಜ ಹೇಳಬೇಕು ಅಂದರೆ ರೆನೆ ಅವರ ಕೆಲವೊಂದು ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಬನಾನಾ ಲೂಸ್ ಪೌಡರ್, ಇದು ತುಂಬ ಚೆನ್ನಾಗಿದೆ. ಹಾಗೆ ಸ್ವಿಸ್ ಬ್ಯೂಟಿದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅವರ ಪ್ರಾಡಕ್ಟು. ತುಂಬ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇಂಡಿಯನ್ ಸ್ಕಿನ್ ಟೋನ್ ಅವ್ರಿಗೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಹೇಳೋದು ಮಾಡ್ತೆ, ನೀವು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಗಡಿಬಿಡಿಲಿ ಮೇಕಪ್ ಮಾಡ್ಕೊಳ್ಬೇಡಿ. ನೀವು ಯಾವ ರೀತಿ ಫೀಲ್ ಮಾಡಿ ಮೇಕಪ್ ಮಾಡ್ಕೊಳ್ತೀರಾ ಆ ಒಂದು ಫೀಲ್ ಮೇಲೇ ನೀವು ತುಂಬ ಚೆನ್ನಾಗಿ ಕಾಣಿಸೋದಾ ಅಥವಾ ಚೆನ್ನಾಗಿ ಕಾಣಿಸ್ತಾ ಹೋಗಿರೋದಾ ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಆದಷ್ಟು ಫೀಲ್ ಮಾಡಿ ತುಂಬ ನಗ್ನಗ್ತಾ ನೀವು ಮೇಕಪ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತೀರ. ಓಕೆನಾ. ನೆಕ್ಸ್ಟು ನಾನಿಲ್ಲಿ ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಐಬ್ರೋ ಜೆಲ್ ಯೂಸ್ ಮಾಡ್ತೀರಾ. ನಾನು ಯಾವತ್ತೂ ಜೆಲ್ನ ಟ್ರೈ ಮಾಡಬೇಕು. ಸೊ ನೋಡೋಣ ಮುಂದೆ. ನಾನು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇಂಡಿಯನ್ ಸ್ಕಿನ್ ಟೋನು ಐಬ್ರೋ ಯಾವ ಕಲರ್ ಇರುತ್ತೆ ಅಂತ ಹೇಳಿದ್ರೆ, ನೀವು ಐಬ್ರೋ ಪೆನ್ಸಿಲ್ನ ತೊಗೋಬೇಕು ಅಂತ ಹೇಳಿದ್ರೆ ಬ್ರೌನ್ ಅಥವಾ ಡಾರ್ಕ್ ಬ್ರೌನ್ ತೊಗೊಳ್ಳಿ, ಬ್ಲ್ಯಾಕ್ ಅದು ತೊಗೊಳ್ಬೇಡಿ. ನಾನು ಫಸ್ಟು ಬ್ಲ್ಯಾಕ್ ಯೂಸ್ ಮಾಡ್ತಾಯಿದ್ದೆ ಐಬ್ರೋ ಪೆನ್ಸಿಲ್ಲು, ಒಂಥರ ಕಾಣಿಸೋದು ವಿಯರ್ಡಾಗಿ. ಅದಾದಮೇಲೆ ನನಗೆ ಗೊತ್ತಾಗಿದ್ದು ಇಂಡಿಯನ್ ಸ್ಕಿನ್ ಟೋನ್ ಆಲ್ಮೋಸ್ಟ್ ಐಬ್ರೋ ಬಂದು ಬ್ರೌನ್ ಅಥವಾ ಡಾರ್ಕ್ ಬ್ರೌನ್ ಬರುತ್ತೆ. ಸೊ ನೀವು ಆರಾಮ್ಸೆ ಬೈ ಮಾಡಿ, ಓಕೆನಾ. ಕೆಲವೊಂದು ಟಿಪ್ಪು ಎಲ್ಲರಿಗೂ ಗೊತ್ತಿರಬೇಕು ಅಂತಲೂ ಏನಿಲ್ಲ, ಗೊತ್ತಿಲ್ಲ ಅಂತಲೂ ಏನಿಲ್ಲ. ಸೊ ನನಗೂ ಅಷ್ಟೇ, ನನಗೆಲ್ಲನೂ ಗೊತ್ತು ಅಂತ ಅಂದ್ಕೊಳ್ಳೋದಿಲ್ಲ. ಕೆಲವೊಂದು ಎಲ್ಲನೂ ನೋಡಿ ಕಲಿಯೋದು ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಐಬ್ರೋ ಫಿಲ್ ಮಾಡಾಯಿತು. ನಾನಿಲ್ಲಿ ಐಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಕಾಜಲ್ ಅಷ್ಟು ಲೈಕ್ ಆಗೋದಿಲ್ಲ, ಅದು ಏನೋ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಕಾಜಲ್ನ ಅಪ್ಲೈ ಮಾಡೋದಿಲ್ಲ. ಏನಾದರೂ ಈವೆಂಟ್ಸ್ಗೆ ಮಾತ್ರ ನಾನು ಕಾಜಲ್ನ ಅಪ್ಲೈ ಮಾಡ್ತೀನಿ. ನೆಕ್ಸ್ಟು ನಾನಿಲ್ಲಿ ಐಲೈನರ್ನ ಫಿಲ್ ಮಾಡಿ ಆಯಿತು. ಮೇಕಪ್ ಸ್ವಲ್ಪ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಕೆಲವೊಬ್ರು ಅಂದ್ಕೊಳ್ತಾ ಇರ್ತೀರ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ನೀವು ಸ್ವಲ್ಪ ಬೂದು ಕಾಣಿಸ್ತಿದೆಯಲ್ಲ ಅಂತ. ಸೊ ಮೇಕಪ್ ಸೆಟ್ ಆಗೋದಕ್ಕೆ ಟೈಮ್ ಬೇಕೇ ಬೇಕು, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟು ನಾನಿಲ್ಲಿ ಕಲರ್ ಬರೋರ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಮೆಬ್ಲಿನ್ ಮಸ್ಕರನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಟ್ರೈ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ. ನಾನು ಮೆಬ್ಲಿನ್ನು ಯೂಸ್ ಮಾಡ್ತೀನಿ ಮತ್ತು ಕಲರ್ ಬರ್ನು ಯೂಸ್ ಮಾಡ್ತೀನಿ. ಇದು 2 in 1. ಏನು ಹೇಳ್ತಾರೆ, ತುಂಬ ತಿಕ್ಕಾಗೂ ಕಾಣುತ್ತೆ, ತುಂಬ ಲೈಟಾಗೂ ಕಾಣಿಸುತ್ತೆ ಮಸ್ಕರ ಅಪ್ಲೈ ಮಾಡಿದಾಗ. ಸೊ 2 in 1 ಆಗಿರೋದ್ರಿಂದ 2 ಥರನೂ ನಾವು ಯೂಸ್ ಮಾಡ್ಕೊಳ್ಬೋದು. ನೀವು ಮಸ್ಕರ ಹಾಕ್ಕೊಳ್ಬೇಕಾದ್ರೆ ಕಣ್ಣು ಸ್ವಲ್ಪ ದಪ್ಪ ಬಿಟ್ಬಿಟ್ಟೆ ಹಾಕ್ಕೊಳ್ಳಿ. ವಿಯರ್ಡ್ ಅನ್ಸಿದ್ರೂ ಪರವಾಗಿಲ್ಲ, ಕಣ್ಣು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಕಣ್ಣು ಸ್ವಲ್ಪ ದಪ್ಪ ಬಿಟ್ಬಿಟ್ಟು ನೀವು ಮಸ್ಕರ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಹೆಣ್ಣಿಗೆ ಆಲ್ಮೋಸ್ಟ್ ಮುಖ ನೋಡಿದ ತಕ್ಷಣ ಕಣ್ಣೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸೋದು. ಹಾಗಾಗಿ ನಿಮ್ಮ ಕಣ್ಣು ಸೌಂದರ್ಯ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಮಸ್ಕರ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಅಪ್ಲೈ ಮಾಡ್ಕೊಳ್ಳಿ ಮೇಕಪ್ ಮಾಡ್ಕೊಳ್ಬೇಕಾದ್ರೆ. ಸೊ ಓಕೆನಾ. ನಾನಿವಾಗ ಇನ್ನೊಂದು ಕಣ್ಣಿಗೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸ್ವಿಸ್ ಬ್ಯೂಟಿಯವರ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 4 ಇದೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾನೇ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಒಡೆದಾಕ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದು ಕ್ಲೋಸ್ ಮಾಡೋದು ಸಪ್ರೇಟ್ ಆಗಿಬಿಟ್ಟಿದೆ. ಸೊ ಹೈಲೈಟರ್ ಬ್ರಷ್ನ ಯೂಸ್ ಮಾಡಿಕೊಂಡು ನಾನು ಲೈಟ್ ಪಿಂಕ್ ಏನು ಕಾಣಿಸ್ತಿದೆ ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸ್ಕಿನ್ ಮೇಲೆ. ಕೆಲವೊಂದು ಸಲ ಡಾರ್ಕ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿವಾಗ ಮನೆ ಒಳಗಡೆ ಶೂಟ್ ಇರೋದ್ರಿಂದ ಲೈಟ್ ಕಲರ್ ಹೈಲೈಟರ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹೈಲೈಟರ್ನ ಯೂಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ನಗಾಡ್ಕೊಂಡು ಹೈಲೈಟರ್ನ ಯೂಸ್ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಅದು ಸೆಟ್ ಆಗುತ್ತೆ. ನೀವು ಕೋಪದಲ್ಲೆಲ್ಲ ಹೈಲೈಟರ್ನ ಹಾಕ್ಕೊಳ್ಬೇಡಿ, ನಗ್ನಗ್ತಾ ಹಾಕ್ಕೊಳ್ಳಿ. ನಾವು ಸ್ಮೈಲ್ ಮಾಡಿದಾಗೆಲ್ಲ ಅದು ಹೈಲೈಟಾಗಿ ಕಾಣಿಸುತ್ತೆ, ಹಾಗಾಗಿ ಅದಕ್ಕೆ ಹೈಲೈಟರ್ ಅಂತ ಕರೀತಾರೆ. ಸೊ ನಾನು ಮೂಗು ಮೇಲೆ, ಕೆನ್ನೆ ಮೇಲೆ ಮತ್ತು ಫೋರ್ಹೆಡ್ಡು, ಚಿನ್ನು ಇಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ. ನಾವು ಸ್ಮೈಲ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಹೈಲೈಟರ್ ನಂಗೆ ತುಂಬಾ ಇಷ್ಟ.
ಆಲ್ಮೋಸ್ಟ್ ನನ್ನ ಮೇಕಪ್ ಮುಗಿತಾ ಬಂತು. ಇವಾಗ ಮೇಯ್ನಾಗಿ ಲಿಪ್ಸ್ಟಿಕ್ ಹಾಕೊಳ್ಳೇಬೇಕು. ಇಲ್ಲಿ ಸ್ವಿಸ್ ಬ್ಯೂಟಿ ಅವರ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಶೇಡ್ಸು ಒಂದು ನ್ಯೂಡು, ಇನ್ನೊಂದು ಪಿಂಕ್. ಇವೆರಡು ಕಾಂಬಿನೇಷನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸ್ವಿಸ್ ಬ್ಯೂಟಿ ಲಿಪ್ಸ್ಟಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ತುಂಬ ಕ್ರೀಮಿ ಆಗಿರುತ್ತೆ, ಲಾಂಗ್ ಲಾಸ್ಟಿಕ್ ಆಗಿರುತ್ತೆ. ನಾವೇ ರಬ್ ಮಾಡೋವರೆಗೂ ಅದು ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಲಿಪ್ ಲೈನರ್ ಆಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ಲಿಪ್ಸ್ಟಿಕ್ ಆಗಾದರೂ ಯೂಸ್ ಮಾಡ್ಕೊಳ್ಬೋದು. ನನಗೆ ತುಂಬ ಜನ ಕಮೆಂಟ್ ಮಾಡೋದು, ಐಶು ನೀವು ಯಾವ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ದೀರಾ, ಪ್ಲೀಸ್ ನನಗೆ ಹೇಳಿ ಅಂತೀರಾ. ನಾನು ಆಲ್ಮೋಸ್ಟ್ ಯೂಸ್ ಮಾಡೋದೇ ಸ್ವಿಸ್ ಬ್ಯೂಟಿ ಅವರ ಲಿಪ್ಸ್ಟಿಕ್ಸು. ಸೊ ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡದೆ ಬೈ ಮಾಡಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಗೈಸ್, ಟ್ರಸ್ಟ್ ಮೀ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಲಿಪ್ಸ್ಟಿಕ್ಸಲ್ಲಿ. ತುಂಬ ಗ್ರೀಸಿ ಆಗಿರೋದಿಲ್ಲ, ಎಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ ಅಂದರೆ ಫೇಸ್ಗೆ. ನಾನಿಲ್ಲಿ ಫಸ್ಟು ನ್ಯೂಡ್ ಹಾಕ್ಕೊಳ್ತಾ ಇದ್ದೀನಿ, ಅದಾದಮೇಲೆ ಪಿಂಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇವೆರಡು ಆ ಕಾಂಬಿನೇಷನ್ ಇದೆಯಲ್ಲ, ಅದು ಬೇರೆ ಕಲರ್ ಟರ್ನ್ ಮಾಡುತ್ತೆ. ತುಂಬ ಇದರಲ್ಲಿ ಒಂದು 15ರಿಂದ 16 ಶೇಡ್ ಬರುತ್ತೆ ಅಂದ್ಕೊಳ್ತೀನಿ ಲಿಪ್ಸ್ಟಿಕ್ಸು. ಅದರಲ್ಲಿ ನಂಗೆ ಮೇಯ್ನಾಗಿ ಇಷ್ಟ ಆಗೋದೇ ಈ ನ್ಯೂಡ್ ಮತ್ತು ಪಿಂಕ್ ಕಾಂಬಿನೇಷನು. ಅದು ಬಿಟ್ಟರೆ ರೆಡ್ಡು ಇವೆಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಫೇಸ್ಗೆ. ಆಗಲೇ ಹೇಳಿದಾಗೆ ಇದು ನನ್ನ ಫೇವ್ರೇಟ್. ಲಾಸ್ಟ್ಗೆ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರು. ನಾನು ಮನೆಯಲ್ಲೇ ಶೂಟ್ ಮಾಡೋದ್ರಿಂದ ನಾನು ಮೇಕಪ್ ಫಿಕ್ಸರ್ ಏನೂ ಅಪ್ಲೈ ಮಾಡೋದಿಲ್ಲ, ಜಸ್ಟ್ ವಿಡಿಯೋ ಪರ್ಪಸ್ ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಕ್ ಆಗಿ ಮೇಕಪ್ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಫೇಸಸ್ ಕೆನಡಾ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲಿ ನನಗೆ ಮೇಕಪ್ ಫಿಕ್ಸರ್ ಸಿಕ್ಕಾಪಟ್ಟೆ ಇಷ್ಟ. ಸೊ ನೀವು ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡಿದ ತಕ್ಷಣ ನೀವು ಫ್ಯಾನ್ ಮುಂದೆ ಹೋಗಿ ಅದನ್ನು ಫುಲ್ಲು ಡ್ರೈ ಆಗೋವರೆಗೂ ನೀವೇನು ಕಾಯೋ ಅವಶ್ಯಕತೆ ಇರೋದಿಲ್ಲ. ಅದಾಗದೇ ಅದು ಸೆಟ್ ಆಗುತ್ತೆ, ಅಲ್ಲಿವರೆಗೂ ನೀವು ಸುಮ್ಮನೆ ಇಟ್ಬಿಟ್ರೆ ಸಾಕು. ಸೊ ಇದಾಯಿತು. ನೆಕ್ಸ್ಟು ನಾನು ಬಿಂದಿ ಇಡೋದನ್ನು ಮಾಡಿದೆ. ಸೊ ಬಿಂದಿ ಇಡೋಣ, ಯಾಕಂದರೆ ನಾನಿಲ್ಲಿ ಕುರ್ತಾ ಅಪ್ಲೈ ಮಾಡಿರೋದ್ರಿಂದ ಬಿಂದಿ ಹಾಕ್ಕೊಳ್ಳೇಬೇಕು. ನನ್ನ ಡ್ರೆಸ್ ಸ್ವಲ್ಪ ಲೈಟ್ ಕಲರ್ ಇರೋದ್ರಿಂದ ಬಿಂದಿನ ಸ್ವಲ್ಪ ಡಾರ್ಕ್ ಶೇಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಅಷ್ಟೇ ಇದೇ ರೀತಿಯೇ ಫಾಲೋ ಮಾಡಿ. ಕೆಲವೊಬ್ಬರು ಲೈಟ್ ಇರೋದ್ರಿಂದ ಲೈಟ್ನೇ ಅಪ್ಲೈ ಮಾಡ್ಕೊಳ್ತೀರಾ, ಅದು ಫೇಸಲ್ಲಿ ಅಷ್ಟು ಕಾಣಿಸೋದಿಲ್ಲ ಬಿಂದಿ. ಸ್ವಲ್ಪ ಲೈಟ್ ಇದ್ದಾಗ ಸ್ವಲ್ಪ ಡಾರ್ಕ್ ಶೇಡ್ ಇರೋ ಬಿಂದಿನ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಕೂದಲಂತೂ ಸೆಟ್ ಆಗೋದಕ್ಕೆ ನನಗೆ ಟೈಮ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಫ್ರೀ ಹೇರ್ ಬಿಟ್ಟಾಗ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ತಲೆ ಬಾಚಿಲ್ಲ. ಕೆಲವೊಬ್ಬರು ನಿಮ್ಮ ಹೇರ್ ಕೇರ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟು ನಾನಿಲ್ಲಿ ಮೇನ್ ಆಗಿರೋದೊಂದನ್ನು ಮಾಡ್ತಿದ್ದೀನಿ. ಯಾವುದು ಅಂತ ಗೊತ್ತಾ? ಏನು ಮಾಡ್ತಿರ್ಬೋದು ಅಂತ ಗೆಸ್ ಮಾಡಿರ್ತೀರ ಅಲ್ವಾ? ಕರೆಕ್ಟ್, ನಾನು ಕುಂಕುಮ ಹಾಕೊಳ್ಳೋದನ್ನೇ ಮರೆತುಬಿಟ್ಟಿದ್ದೀನಿ. ಸೊ ನನಗೆ ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ಕುಂಕುಮ ಹಾಕ್ಕೊಂಡ್ರೇ ನನಗೆ ತುಂಬ ಇಷ್ಟ ಆಗೋದು. ಆವಾಗ ಬೇರೆ ಲೆವೆಲ್ ಕಳೆನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಆವಾಗಲೂ ಇವಾಗಲೂ ಎಷ್ಟು ಚೆಂದ ಇದೆ ಅಂತ ಹೇಳಿ. ನೆಕ್ಸ್ಟು ನಾನಿಲ್ಲಿ ಇಯರಿಂಗ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಯರಿಂಗ್ಸ್ ಇದು ನನಗೆ ಯಾರೋ ಗಿಫ್ಟ್ ಮಾಡಿದ್ದು ನನ್ನ ಬರ್ಡೇ ಟೈಮಲ್ಲಿ. ಸೊ ಇದು ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಇಯರಿಂಗ್ಸು ತುಂಬ ಅಗಲ ಇರೋದ್ರಿಂದ ಕಿವಿ ತುಂಬ ಕಾಣಿಸುತ್ತೆ ಅಂತ ಹೇಳ್ಬೋದು. ಈ ಒಂದು ಡ್ರೆಸ್ಗೆ ತುಂಬ ಚೆನ್ನಾಗಿ ಸೆಟ್ ಆಯಿತು ಈ ಒಂದು ಇಯರಿಂಗ್ಸು. ಸೊ ಫೈನಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದ್ದೀನಾ ಏನು? ನಾನಂತೂ ರೆಡಿ ಆಗಿಬಿಟ್ರೆ ಕನ್ನಡಿನ ಒಂದು 10 ಸಲ ನೋಡಿಬಿಡ್ತೀನಿ ಹೊರಗಡೆ ಹೋಗೋದಕ್ಕಿಂತ ಮುಂಚೆ. ಫೋನಲ್ಲೇ ಒಂದು 10 ಸಲ ನೋಡ್ಕೊಬಿಡ್ತೀನಿ. ಸೊ ಆ ರೀತಿ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಿರೋದ್ರಿಂದ ಈ ಒಂದು ಮೇಕಪ್ ವಿಡಿಯೋ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅಂದಮೇಲೆ ಅದೇ ರೀತಿಯೇ ನೀವು ನನಗೆ ಸಪೋರ್ಟ್ ಮಾಡಬೇಕಲ್ವಾ. ಪ್ಲೀಸ್
ನೋಡೋದು ಮಾತ್ರ ಅಲ್ಲ, ಲೈಕ್ ಕೂಡ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ಇಂದು ಚೆನ್ನಾಗಿ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಆದಷ್ಟು ಬೇಗ 20,000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ತುಂಬ ಆಸೆ ಇದೆ. ಸೊ ಬೇಗ ಕಂಪ್ಲೀಟ್ ಮಾಡೋದಕ್ಕೆ ನೀವು ಕೂಡ ಹೆಲ್ಪ್ ಮಾಡಬೇಕಾಗತ್ತೆ. ಸೊ ಈಗ ಮೇನ್ ಮ್ಯಾಟ್ರ್ ಏನಂದರೆ, ನೆಕ್ಸ್ಟ್ ವಿಡಿಯೋ ಏನು ಗೊತ್ತಾ, ಈಗ ನಾನೇನು ರೆಡಿ ಆಗಿದ್ದೀನಿ ಇದು ಬಂದೇ ನಾನೊಂದು ವಿಡಿಯೋ ಮಾಡಬೇಕು ಅಂತ ಹೇಳಿ. ಸೊ ಅದು ಏನಾಗಿರುತ್ತೆ ಅಂತ ಗೆಸ್ ಮಾಡಿ, ಓಕೆನಾ? ಸೊ ಆದಷ್ಟು ಬೇಗ ಆ ವಿಡಿಯೋನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಏನಿರ್ಬೋದು ಅಂತ ಗೆಸ್ ಮಾಡ್ತಾಯಿರಿ ನೀವು. ಹಾಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಂತೂ ಅಲ್ಲ. ನನಗೆ ಎಷ್ಟು ಗೊತ್ತು, ನನಗೆ ಮೇಕಪ್ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮೇಕಪ್ ಮಾಡಬೇಕು ಅಂತ ಹೇಳಿದರೆ ಮೇಕಪ್ ಆರ್ಟಿಸ್ಟೇ ಆಗಬೇಕು ಅಂತ ಏನಿಲ್ಲ. ನಮಗೇನು ಗೊತ್ತೋ ಅದನ್ನು ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಕಾಣಿಸ್ತೀವ ಅಷ್ಟೇ ಸಾಕು ಅಲ್ವಾ? ಇದನ್ನು ನಾನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು. ನೀವು ಅಷ್ಟೇ ಮೇಕಪ್ನ ಮಾಡ್ಕೊಳ್ಬೇಕಾದ್ರೆ ತುಂಬ ಕಾನ್ಫಿಡೆಂಟಿಂದ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತೀರಾ. ನಾನಿಲ್ಲಿ ಏನೇನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆಲ್ಲಿದ್ದೀನಿ. ಇದನ್ನು ಮತ್ತೆ ಎಲ್ಲ ಆ ಜಾಗದಲ್ಲಿ ಎಲ್ಲ ಎತ್ತಿಡಬೇಕು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಪ್ಲೀಸ್ ನಿಮ್ಮ ಕಡೆಯಿಂದ ಒಂದು ಲೈಕ್, ಸಬ್ಸ್ಕ್ರೈಬ್ ಬೇಕೇ ಬೇಕು. ಸೊ ಫೈನಲಿ ನಾನು ಇನ್ನೊಂದು ವಿಡಿಯೋ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಈ ರೀತಿ ಸಿಂಪಲ್ಲಾಗಿ ತಲೆ ಬಚ್ಕೊಂಡಿದ್ದೀನಿ ಅಷ್ಟೇ. ಇದು ನನ್ನ ನಾರ್ಮಲ್ ಹೇರ್ ಸ್ಟೈಲು. ಸೊ ಮಹಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಬಂದ ಮೇಲೆ ವಿಡಿಯೋ ಮಾಡಬೇಕು ಅಂತ ಹೇಳಿ. ಸೊ ಏನು ಅಂತ ಗೆಸ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್.